ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಇದರ ನಡುವೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಉತ್ತರದತ್ತ ಎಲ್ಲರ ಚಿತ್ತ ಇದೆ. ಸದನದಲ್ಲಿ ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪರಂ ನಾಳೆ ಕೊಡಬಹುದು. ನಾಳೆ SIT ತನಿಖೆಯ ಬಗ್ಗೆ ಗೃಹ ಸಚಿವರು ಉತ್ತರ ನೀಡುವವರಿದ್ದಾರೆ. 17 ಸ್ಥಳಗಳಲ್ಲಿ ಶೋಧನೆ ಆಗಿದೆ, ಆದರೆ ಈವರೆಗೆ ಯಾವ ಸಾಕ್ಷ್ಯವೂ ಸಿಕ್ಕಿಲ್ಲ. ಸ್ಪಾಟ್ 6ರಲ್ಲಿ ಕೆಲವು ಮೂಳೆಗಳ ತುಂಡು ಸಿಕ್ಕಿದ್ದು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಿಜೆಪಿ ಹೇಳ್ತಾ ಇದೆ. ಈಗ ಪರಮೇಶ್ವರ್ ಉತ್ತರಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಕೂಡ ಕಾಯ್ತಾ ಇದ್ದಾರೆ. ಏನಾಗಿದೆ ತನಿಖೆಯಲ್ಲಿ ಇವರಿಗೆ ಬಂದಿದೆ, ಏನಾದರೂ ಸಿಕ್ಕಿದೆಯಾ? ಬರೀ ಆ 25-26 ಮೂಳೆ ಮಾತ್ರನಾ, ಅಥವಾ ಇನ್ನೊಂದಷ್ಟು ಮೂಳೆಗಳು ಸಿಕ್ಕಿದ್ದಾವ? ಆ ಮೂಳೆ ಗಂಡಸದ್ದೋ ಹೆಂಗಸದ್ದೋ? ಬೇರೆ ಇನ್ನೊಂದು ಯಾವುದೋ ಗುಂಡಿ ತೋಡಿದ್ರಲ್ಲ, ಅಲ್ಲಿ ಏನು ಸಿಕ್ಕಿದೆ, ಮುಂದೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಉತ್ತರವನ್ನು ಕೊಡುವವರಿದ್ದಾರೆ. ಇದು ಮಧ್ಯಂತರ ವರದಿ ಮಾತ್ರ. SITಯಿಂದ ಮಧ್ಯಂತರ ವರದಿಯನ್ನು ಪಡಿತಾ ಇದ್ದಾರೆ. ಪೂರ್ಣ ಪ್ರಮಾಣದ ವರದಿ ಯಾವಾಗ ಬರುತ್ತೆ? ಒಂದು ವೇಳೆ ಇದು ಸುಳ್ಳಾದರೆ ಯಾರೆಲ್ಲ ಅಪಪ್ರಚಾರ ಮಾಡಿದ್ದಾರೆ, ಯಾರೆಲ್ಲ ವಿಡಿಯೋಗಳನ್ನು ಮಾಡಿದ್ದಾರೆ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರುದಾರರಿದ್ದಾರೆ, ಅವರ ಹಿಂದೆ ಯಾರೆಲ್ಲ ಇದ್ದಾರೆ, ಆ ಗ್ರಹಗಳಿದಾವಲ್ಲ, ಅವೆಲ್ಲವನ್ನು ತನಿಖೆ ಮಾಡಬೇಕು. ಅದಾದ ನಂತರ ಪೂರ್ಣ ಪ್ರಮಾಣದ ವರದಿ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.